ಕಾಲ್ಪನಿಕ ಕಥೆಗಳನ್ನ ಮಾಡೋದು ತುಂಬ ಈಸಿ. ಏನೋ ಒಂದು ಕಲ್ಪನೆ ಮಾಡ್ಕೋತೀವಿ ಅಥವಾ ಏನೋ ಒಂದು ಊಹಿಸ್ಕೊಂಡು ಅದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಾಗಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಕತೆ ಮಾಡ್ತೀವಿ. ಅದು ನಮ್ಮ ಇಮ್ಯಾಜಿನೇಷನ್ನ ಅದು ಬೇರೆ ಥರದ ಕಥೆಗಳಾಗುತ್ತೆ. ಆದರೆ ನಿಮ್ಮ ನಡುವೆ ನಡೆಯುವಂಥ ಕಥೆಗಳು, ಸಮಾಜದಲ್ಲಿ ವಾಸ್ತವವಾಗಿ ನಡೆಯುವಂಥ ಕಥೆಗಳನ್ನ ನಾವು ಎಷ್ಟೋ ಸಲ ಮರ್ತಿರ್ತೀವಿ. ನಮ್ಮ ನಡುವೆನೇ ನಡೀತಾ ಇರುತ್ತೆ, ನಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇರುತ್ತೆ, ನಮ್ಮ ಮನೆಗಳಲ್ಲೇ ನಡೀತಾ ಇರುತ್ತೆ. ಬಟ್ ಅದು ನಾವು ಅನುಭವಿಸ್ತಾ ಇರ್ತೀವಿ, ಸ್ವತಃ ನಾವು ಫೀಲ್ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ನಾವು ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿರಲ್ಲ. ಅದು ಒಂದು ಜೀವನದ ಒಂದು ಭಾಗನೇ ಆಗೋಗಿರುತ್ತೆ. ಆದರೆ ಅಂಥ ಒಂದು ಕಥೆಗಳನ್ನ ನಾವು ತೆರೆ ಮೇಲೆ ತರಬೇಕು. ಆ ಒಂದು ಅಂಶಗಳನ್ನ ನಾವು ಒಂದಷ್ಟು ನಮಗೆ ನಾವು ಮಾಡೋ ತಪ್ಪುಗಳೇ ನಮಗೆ ಮನವರಿಕೆ ಆಗಬೇಕು. ಎಷ್ಟೋ ಸಲ ನಾವು ಜೊತೆಲಿ ಇತ್ಕೊಂಡೆ ಮಗ ಏನೋ ತಪ್ಪು ಮಾಡ್ತಿರ್ತಾನೆ, ಅಪ್ಪ ಅದಕ್ಕೆ ಬುದ್ಧಿ ಹೇಳ್ತಿರ್ತಾರೆ, ಬಟ್ ಅದು ಕಾಮನಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ನಾವು ಅರ್ಥಕೊಳ್ಳೋದು, ಕೆಲವು ಜನ ಅರ್ಥಕೋಬೋದು, ಇನ್ನು ಕೆಲವು ಜನ ಅದನ್ನ ಅರ್ಥಕೊಳ್ಳಲ್ಲ. ಅಂತ ಒಂದು ಕಥೆನ ನಿಮ್ಮ ನಡುವೆ ನಡೆಯುವಂಥ ಒಂದು ಕಥೆನ ನಾವು ತೆರೆ ಮೇಲೆ ತರಬೇಕು ಅಂತ ನಾವು ಈ ಅಪ್ಪ ಐ ಲವ್ ಯು ಅನ್ನೋ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡ್ವಿ. ಮೊದಲನೇದಾಗಿ ಈ ಕತೆ ಕ್ರಿಯೇಟ್ ಆಗೋದಕ್ಕೆ ನಾಣಿ ಸರೇ ಮೂಲ ಕಾರಣ. ಈ ಸಿನಿಮಾ ಆಗೋದಕ್ಕೂ ಅವರೇ ಕಾರಣ. ಯಾಕೆಂದರೆ ನಾನು ಅವರೇ ಹೇಳಿದಾಗೆ ಅವ್ರ ಜೊತೆ ತುಂಬ ವರ್ಷದಿಂದ ಜರ್ನಿ ಇದೆ. ಆ ಜರ್ನಿನಲ್ಲಿ ಅವ್ರನ್ನ ನಾನು ನೋಡ್ತಾ ನಾನು ಬಂದಿರೋನು. ಅವರ ತಂದೆ ಪಾತ್ರ ಏನು, ಅವರು ಸ್ನೇಹಿತನಾಗಿ ಹೇಗಿರ್ತಾರೆ, ತಂದೆಯಾಗಿ ಹೇಗಿರ್ತಾರೆ, ಮತ್ತು ಒಬ್ಬರು ಅಡ್ವೈಸರ್ ಆಗಿ ಹೇಗಿರ್ತಾರೆ ಅನ್ನೋದನ್ನು ನಾನು ಪ್ರತಿ ಹಂತದಲ್ಲೂ ನಾನು ನಾಣಿ ಸರ್ನ ನೋಡಿದ್ದೀನಿ. ಆ ಒಂದು ಪಾತ್ರದ ಮುಖಾಂತರನೇ ಏನಾದರೂ ಸಿನಿಮಾ ಮಾಡಬೇಕು, ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ವಿ. ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾಣಿ ಸರ್ ಕೂಡ ತುಂಬ ಜನಕ್ಕೆ ರೆಫರ್ ಮಾಡ್ತಾ ಇದ್ರು, ಕರ್ಕೊಂಡೋಗಿ ಕತೆ ಹೇಳಿಸ್ತಾ ಇದ್ರು. ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಕೆಲವು ವರ್ಕೌಟ್ ಆಗೋ ಹಂತದಲ್ಲಿದ್ರು ಕೈ ತಪ್ಪೋಗ್ತಿತ್ತು. ಲಕ್ಕಿಲಿ ಇದು ನಮಗೆ ಏನೋ ಅದೃಷ್ಟ ಅಂತ ಅನ್ಕೋಬೇಕು. ನಮ್ಮ ಸೀನಣ್ಣ ಇಲ್ಲಿ ಬಂದಿದ್ದಾರೆ. ಅವರು ಹಿಂಗೆ ಯಾವುದೋ ಒಂದು ಸಿನಿಮಾ ನಾವು ಸ್ಕ್ರಿಪ್ಟ್ ಬರೆಯೋಕೆ ಹೋದಾಗ ಆ ಸಿನಿಮಾ ಪ್ರೊಡ್ಯೂಸರ್ ಇಲ್ಲೇ ಬಂದಿದ್ದಾರೆ. ಅವ್ರ ಸಿನಿಮಾ ಕೆಲಸ ಮಾಡೋಕೆ ಹೋಗಿದ್ವಿ. ಅಲ್ಲಿ ಸೀನಣ್ಣ ಪರಿಚಯ ಆದರು. ಅವ್ರ ಮುಖಾಂತರ ನಮಗೆ ಈ ಸಿನಿಮಾ ಇನ್ವೆಸ್ಟರ್ಸ್ ಪರಿಚಯ ಮಾಡಿಕೊಟ್ರು. ಅಲ್ಲಿ ಆಗ ನಾವು ಕತೆ ಮಾಡಬೇಕು ಅಂತ ಹೊರಟಾಗ ನಮ್ಮ ಬಜೆಟ್ ತುಂಬ ದೊಡ್ಡ ಬಜೆಟ್ ಏನಿರಲಿಲ್ಲ, ಒಂದು ಅವರೇಜ್ ಬಜೆಟ್ ಇತ್ತು. ಆ ಬಜೆಟಲ್ಲಿ ನಾವು ಒಂದು ಒಳ್ಳೆ ಕತೆ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಾಗ ಏನು ಮಾಡೋದು ಅಂತ ಒಂದು ಡಿಸ್ಕಷನಲ್ಲಿ ಆಗ ಹುಟ್ಟಿದ ಕತೆನೇ ಅಪ್ಪ ಐ ಲವ್ ಯು. ಅಪ್ಪ ಸಂಸಾರಕ್ಕಾಗಲಿ ಒಂದು ಸಮಾಜಕ್ಕಾಗಲಿ ಎಷ್ಟು ಮುಖ್ಯ ಆಗ್ತಾರೆ. ಎಷ್ಟೋ ಸಲ ನಾವು ಅಪ್ಪ ಅನ್ನೋ ಕ್ಯಾರೆಕ್ಟರ್ನ ಕಡೆಗಣಿಸ್ಬಿಟ್ಟಿರ್ತೀವಿ. ಯಾಕೆ ಅಂದರೆ ಅದಕ್ಕೆ ನಾನಾ ಕಾರಣಗಳಿರ್ತವೆ. ಅಪ್ಪ ಬೈತಾರೆ ಅಂತಾಗಲಿ, ಅಪ್ಪ ಎಷ್ಟೋ ಸಲ ನಮಗೆ ಅಪ್ಪ ತುಂಬ ಪ್ರೀತಿ ತೋರಿಸೋದು ನಮಗೆ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಯಾವಾಗ ಆ ವಯಸ್ಸಲ್ಲಿ ಅದೇ ನಾವು ಅಪ್ಪ ಆದಾಗ ಅದ್ರ ಮಹತ್ವ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕೆ ನಮ್ಮಪ್ಪ ನಮ್ಮನ್ನು ಬೈತಿದ್ರು, ಯಾಕೆ ನಮ್ಮೇಲೆ ಅಷ್ಟು ಪ್ರೀತಿ ತೋರಿಸ್ತಿದ್ರು, ಯಾಕೆ ಗದರಿಸ್ತಿದ್ರು, ಯಾಕೆ ನಮ್ಮನ್ನು ಎಚ್ಚರಿಸ್ತಿದ್ರು, ಇವೆಲ್ಲ ಅಂಶಗಳು ನಾವು ಮಕ್ಕಳಾಗಿದ್ದಾಗ ಗೊತ್ತಾಗಲ್ಲ. ಅದೇ ನಾವು ಅಪ್ಪನ ಸ್ಥಾನಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ನಾವು ನಮ್ಮ ಮಕ್ಳಿಗೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಸ್ಥಾನಕ್ಕೆ ಬಂದಾಗ ಅಪ್ಪನ ಸ್ಥಾನಕ್ಕೆ ಅದ್ರ ಮಹತ್ವ ಏನು, ಅದ್ರ ವ್ಯಾಲ್ಯೂಸ್ ಏನು, ಜವಾಬ್ದಾರಿ ಏನು, ಇವನ್ನ ಪ್ರತಿಯೊಬ್ಬರು ನಾವು ಅರ್ಥಕೋಬೇಕು. ಅದ್ರ ಜೊತೆಗೆ ಅಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾವು ಯಾವತ್ತೂ ಅವರ ಕೊನೆ ಉಸಿರಿರೋವರೆಗೂ, ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಅಪ್ಪ ಅನ್ನೋ ಕ್ಯಾರೆಕ್ಟರ್ನ ಕಳ್ಕೋಬಾರ್ದು. ಸನ್ನಿವೇಶಗಳು ಸಾವಿರ ಬರ್ಬೋದು. ನಾವು ಬ್ಯಾಚುಲರ್ ಆಗಿದ್ದಾಗ ಅದೊಂದು ಸನ್ನಿವೇಶ ಇರುತ್ತೆ, ಮದುವೆ ಆದಮೇಲೆ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ, ಮನೆಗೆ ಪರಿಚಿತ ಇಲ್ಲದೇ ಇರೋಂಥ ಕ್ಯಾರೆಕ್ಟರ್ಗಳು ಬರುತ್ತೆ, ಅಲ್ಲೊಂದಷ್ಟು ಇನ್ಸಿಡೆಂಟ್ಗಳಾಗ್ಬೋದು. ಏನೇ ಸಮಾಜದಲ್ಲಿ ಅಥವಾ ಸಂಸಾರದಲ್ಲಿ ನಡೆದ್ರೂ ಕೂಡ ನಾವು ಅಪ್ಪ ಅಮ್ಮ ಈ ಎರಡು ಕ್ಯಾರೆಕ್ಟರ್ನ ಮಕ್ಕಳಾದವರು ಕೊನೆಯವರೆಗೂ ಉಸಿರಿರೋವರೆಗೂ, ಅವರ ಉಸಿರಿರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಉಸಿರಿರೋವರೆಗೂ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಈ ಅಪ್ಪ ಐ ಲವ್ ಯು ಸಿನಿಮಾದ ಮೇಯ್ನ್ ತಿರುಳು. ಸೊ ಹಾಗಾಗಿ ಈಗ ಇದೇ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾಗಂತೂ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಹೇಳಿದಾಗೆ ಸೀನಣ್ಣ ಪ್ರೊಡ್ಯೂಸರ್ ಕೊಡಿಸಿದ್ರು. ನಾಣಿ ಸರ್ ನಮ್ಮ ಜೊತೆಗೆ ನಿಂತ್ಕೊಂಡು ಪ್ರತಿ ಹಂತದಲ್ಲೂ ನನಗೆ ತಿದ್ದಿ, ನಾನು ಅವ್ರ ಹತ್ರ ಬಂದಾಗ ನಾನು ಏನು ಕಲ್ತಿರ್ಲಿಲ್ಲ. ಪ್ರತಿ ಹಂತದಲ್ಲೂ ನನಗೆ ಸಿನಿಮಾ ಏನು, ಬರವಣಿಗೆ ಏನು, ಮತ್ತು ಆ ಸಿನಿಮಾ ಕೆಲಸ ಏನು ಅನ್ನೋದನ್ನು ನನಗೆ ತಿದ್ದಿ ತೀಡಿ ಒಂದು ಒಳ್ಳೆಯ ಮಾರ್ಗದಲ್ಲಿ ನಾನು ಹೋಗೋ ಥರ ನನಗೆ ರೂಪಿಸ್ತವರು ನಾಣಿ ಸರ್. ಸೊ ಅವ್ರ ಜರ್ನಿನಲ್ಲಿ ನಾನು ಒಂದು ಅಷ್ಟೋ ಕೆಲಸ ಕಲ್ತ್ಕೊಂಡೆ, ಒಳ್ಳೆ ಸಂಸ್ಕಾರನ ಕಲ್ತ್ಕೊಂಡೆ. ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಂಸ್ಕಾರನ ಅವ್ರ ಮುಖಾಂತರ ಕಲ್ತ್ಕೊಂಡೆ. ಅದಾದಮೇಲೆ ಇನ್ನು ಈ ಸಿನಿಮಾ ಮಾಡೋಕ್ಕಿಂತ ಹೊರಟಾಗ ನಮಗೆ ಒಂದು ಸಿನಿಮಾದ ತಂದೆ ಕ್ಯಾರೆಕ್ಟರ್ಗೇನು ನಾಣಿ ಸರ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಈ ಸಿನಿಮಾದಲ್ಲಿರುವಂತಹ ಇಡೀ ಸಿನಿಮಾದ ಒಟ್ಟು ಆಶಯವನ್ನು ಎತ್ತಿ ಹಿಡಿಯುವಂತಹ ಒಂದು ವ್ಯಾಲ್ಯೂಯಬಲ್ ಕ್ಯಾರೆಕ್ಟರ್ಸ್ ಬೇಕಿತ್ತು ನಮಗೆ. ಯಾಕೆಂದರೆ ನಾವು ಬಿಗಿನಿಂಗಿಂದ ಏನೇ ಕತೆ ಹೇಳ್ಕೊಂಡು ಹೋದ್ರೂ ಆ ಸಿನಿಮಾದ ವ್ಯಾಲ್ಯೂಸ್ನ ಲಾಸ್ಟಲ್ಲಿ ಅದು ಅಥವಾ ಆ ಕತೆ ಒಳಗಡೆ ಅದನ್ನು ಕ್ಯಾರಿ ಮಾಡೋಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇತ್ತು. ಅದನ್ನು ಯಾರು ಮಾಡೋದು ಯಾರು ಬಿಡೋದು ಅಂತ ನಾವು ಡಿಸ್ಕಸ್ ಮಾಡಿದಾಗ
ನಾಣಿ ಸರ್ ಮೊದಲೇ ಹೇಳಿದ ಒಂದೇ ಮಾತು, ಪ್ರೇಮ್ ಸರ್ ಕೈಲಿ ಮಾಡಿಸೋಣ. ಯಾಕೆಂದರೆ ಅವ್ರು ನೋಡ್ತಿದ್ದಂಗೆ ಅನಿಸ್ಬಿಡುತ್ತೆ, ಆ ಫೀಲ್ ಬಂದ್ಬಿಡುತ್ತೆ, ಅವ್ರ ಕೈಲಿ ಮಾಡಿಸೋಣ ಅಂದರು. ಅವ್ರು ಹೇಳಿದ ತಕ್ಷಣ ನನಗೂ ಖುಷಿ ಆಯಿತು. ಅದು ಇಮಿಡಿಯೇಟು ನಾಣಿ ಸರ್ ಪ್ರೇಮ್ ಸರ್ ನಂಬರ್ ಕೊಟ್ಟು ಮನೆಗೆ ಕಳಿಸಿದ್ರು. ಪ್ರೇಮ್ ಸರ್ ಕತೆ ಕೇಳಾದ್ಮೇಲೆ ಏನು ಮಾತಾಡಲಿಲ್ಲ. ನಾನು ಮಾಡ್ತೀನಿ ಕ್ಯಾರೆಕ್ಟರ್ನ, ನಾನೇ ಅವ್ರ ಹತ್ರ ಮಾತಾಡ್ತೀನಿ ಅಂದರು. ಸರಿ ಅಂತ ಹೇಳಿದ್ಮೇಲೆ ಫಸ್ಟು ನಮಗೆ ಗೆಲುವು ಸಿಕ್ಕಿದೆ ಪ್ರೇಮ್ ಸರ್ ಆ ಪಾತ್ರನ ಒಪ್ಕೊಂಡಾಗ. ಅವ್ರ ಮುಖಾಂತರ ಮಾನ್ವಿತಾ ಮೇಡಮ್ನ ಪ್ರೇಮ್ ಸರೇ ಮಾತಾಡಿ ಹಿಂಗಿದೆ ಕ್ಯಾರೆಕ್ಟ್ರು, ಹಿಂಗಿದೆ ಚೆನ್ನಾಗಿದೆ ಅಂತ ಒಪ್ಪಿಸಿ ಅವರೇ ಅದಕ್ಕೆ ಮುಂದಾಳತ್ವ ವಹಿಸ್ಕೊಂಡ್ರು. ಇನ್ನು ಸಂಜಯ್ ಅವ್ರನ್ನೂ ಕೂಡ ಅವ್ರಿಗೆ ಮುಂದಾಳತ್ವ ವಹಿಸ್ಕೊಂಡು ಅವ್ರು ಕೊಟ್ಟರು. ಇಡೀ ಓವರ್ ಆಲ್ ಸಿನಿಮಾಗೆ ಪ್ರೇಮ್ ಸರ್ ಮೇನ್ ಪಿಲ್ಲರ್ ಈ ಸಿನಿಮಾಗೆ. ಇವತ್ತಿನವರೆಗೂ ಅಟ್ ಪ್ರೆಸೆಂಟ್ ಧನಂಜಯ್ ಸರ್ ಇದು ಸಿಗೋವರೆಗೂ, ನಮಗೆ ಅವ್ರ ಬೈಟ್ ಸಿಗೋವರೆಗೂ, ಟ್ರೈಲರ್ ರಿಲೀಸ್ಗೆ ಅಭಿಷೇಕ್ ಅಂಬರೀಶ್ ಸರ್ ಕರ್ಕೊಬರೋವರೆಗೂ, ಮತ್ತು ಇನ್ನು ಪ್ರತಿ ಹಂತದಲ್ಲೂ ನಾವು ಏನು ಪ್ರಮೋಷನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿನಿಮಾದ ನಾವು ಶೂಟಿಂಗ್ ಮಾಡುವಾಗ ಏನೇನೋ ಒಂದು ಇದಿತ್ತು, ಎಲ್ಲ ಹಂತದಲ್ಲೂ ನಮಗೆ ಪ್ರೇಮ್ ಸರ್ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತಿಗೂ ಕೂಡ ಅದನ್ನೇ ಹೇಳ್ತಾರೆ, ನಾಗೇಶ್ ನೀವು ಏನಾರು ಯಾವ ಟೈಮಲ್ಲಾರು ಏನಾರು ಕೇಳಿ ನಾನು ಹೆಲ್ಪ್ ಮಾಡ್ತೀನಿ, ಸಿನಿಮಾ ಚೆನ್ನಾಗಿ ಮಾಡಿದ್ದೀರ, ಚೆನ್ನಾಗಿ ಆಗಲಿ ಅಂತ ಅವ್ರ ವಿಶ್ವಾಸ ನಮಗೆ ಯಾವಾಗಲೂ ಇದೆ. ಥ್ಯಾಂಕ್ ಯು ಪ್ರೇಮ್ ಸರ್. ನಿಮ್ಮ ಈ ಒಂದು ಹೊಸ ತಂಡ, ನಾವೇನು ಪ್ರೂಡಲ್ಲ, ಹೊಸ ಸಿನಿಮಾ, ಫಸ್ಟ್ ಸಿನಿಮಾ, ಇಂಥ ಹೊಸ ಡೈರೆಕ್ಟರ್ಗಳೇ ನೀವು ಕೊಡ್ತಾರೋ ಸಹಕಾರ ನಿಜವಾಗ್ಲೂ ಖುಷಿ ಕೊಡುತ್ತೆ. ತುಂಬ ಥ್ಯಾಂಕ್ ಯು ವೆರಿ ಮಚ್. ನಾಣಿ ಸರ್ಗೂ ತುಂಬ ಥ್ಯಾಂಕ್ ಯು. ನಾಣಿ ಸರ್ಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವ್ರ ಜೊತೆಯಲ್ಲೇ ಇರೋದ್ರಿಂದ ಪ್ರತಿದಿನ ಅದನ್ನು ಹೇಳ್ತಾ ಇರ್ತೀವಿ. ಅದು ಹಾಗಾಗಿ ಇನ್ನು ಮಾನ್ವಿತಾ ಮೇಡಮ್ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಮಗೆ ಪಾಪ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಕಾಸ್ಟ್ಯೂಮ್ ಅವರೇ ತಂದ್ಬಿಟ್ರು. ನಿಮಗೆ ಅದು ನಾನೇ ಎಲ್ಲ ಅರೇಂಜ್ ಮಾಡ್ಕೊಬರ್ತೀನಿ ಅಂತ ಆ ರೇಂಜಿಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ ಯು. ಇನ್ನು ಜೀವಿತ ಅವರು, ಸಂಜಯ್ ಅವ್ರನ್ನ ಯಾರು ಹೊಸಬ್ರು ಅಂತ ಸಿನಿಮಾದಲ್ಲಿ ಅನ್ಕೊಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಇಬ್ಬರು ನಟಿಸಿದ್ದೀರಾ. ಈ ನಿಮ್ಮ ಸಹಕಾರಕ್ಕೆ ಥ್ಯಾಂಕ್ ಯು. ಮತ್ತು ಓವರಾಲ್ ನಮ್ಮ ಕ್ಯಾಮ್ರಾಮನ್ ನಾಗಾರ್ಜುನ್ ನಮ್ಮ ಇಡೀ ಸಿನಿಮಾಗೆ ಆ ಒಂದು ಒಳ್ಳೆಯ ಒಂದು ಫ್ರೇಮ್ನ ಕಟ್ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ತೋರಿಸಿದ್ದಾರೆ. ಕೆಲಸ ಕೂಡ ನಮಗೆ ಅವರಿಂದನೇ ಒಂದು 90% ಕೆಲಸ ಕಮ್ಮಿ ಆಯಿತು. ಅವರು ನನ್ನ ಸ್ನೇಹಿತರಾಗಿರೋದ್ರಿಂದ ಅವ್ನ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿ ಬಂತು. ಅದಾದಮೇಲೆ ನಮ್ಮ ಎಡಿಟರ್ ಆಗಲಿ, ನಮ್ಮ ಆಕಾಶ್ ಪರ್ವ ಮ್ಯೂಸಿಕ್ ಮಾಡಿದ್ದಾರೆ, ಅವರು ಒಳ್ಳೊಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ. ಇನ್ನು ಕಿನ್ನಾಳ್ ಸರ್ ಇಲ್ಲಿ ಬಂದಿದ್ದಾರೆ, ಅವರು ಇದಾದಮೇಲೆ ಒಂದು 4 ಮಾತಾಡಬೇಕು. ಒಂದು ಒಳ್ಳೆಯ ಸಾಂಗ್ನ ಕೊಟ್ಟಿದ್ದಾರೆ, ತಂದೆ ಬಗ್ಗೆ ಅದ್ಭುತವಾದ ಒಂದು ಸಾಂಗ್ನ ಕೊಟ್ಟಿದ್ದಾರೆ ಅವರು. ಅದನ್ನು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಮತ್ತು ಇನ್ನು ಉಳಿದ ಹಾಗೆ ಅರವಿಂದ್ ಸರ್, ಇನ್ನು ನಮ್ಮ ಬಾಲರಾಜ್ ಸರ್, ಎಲ್ಲರೂ. ಅರವಿಂದ್ ಸರ್ಗೆ ಪಾಪ ನಾನು ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿದ್ದೀನಿ, ಸರ್ ನಾಳೆ ಕ್ಯಾರೆಕ್ಟ್ ಇದೆ ಸರ್ ಬನ್ನಿ ಅಂತ. ಸದ್ಯ ನಮ್ಮ ಅದೃಷ್ಟ ಅವ್ರು ಸಿಕ್ಕಿದ್ರು. ಸೇಮ್ ನಮ್ಮ ವಿಜಯ್ ಚಂಡೂರ್ ಅವರು, ಅವ್ರಿಗೂ ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿದ್ದೀನಿ, ಸರ್ ನಾಳೆ ಹಂಗೆ ಅರ್ಜೆಂಟು ಲೊಕೇಶನ್ ಫಿಕ್ಸ್ ಆಗೋಗಿದೆ, ಫ್ರೀ ಮಾಡ್ಕೊಂಡು ಬನ್ನಿ ಅಂತ. ನನ್ನ ಅದೃಷ್ಟಕ್ಕೆ ಅವರಿಬ್ಬರು ಅವತ್ತು ಫ್ರೀನೇ ಇದ್ದರು, ಸಿಕ್ಬಿಟ್ರು ನಮಗೆ. ಅವರು ಒಂದು ರೀತಿ ನಮಗೆ ಬೆಂಬಲ ಕೊಟ್ಟರು. ಎಲ್ಲ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು ಮತ್ತು ಇಡೀ ಹೋಲ್ ಟೀಮ್ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಆ ಒಂದು ಇದರಿಂದ ಪ್ರೊಡ್ಯೂಸರ್ KRS ಪ್ರೊಡಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ನಮ್ಗೆ ಎಲ್ಲೂ ತೊಂದರೆ ಕೊಡ್ದಂಗೆ ಇಲ್ಲಿವರೆಗೂ ಸಿನಿಮಾನ ತಗೊಬಂದಿದ್ದಾರೆ. ಫಸ್ಟ್ ಬಿಗ್ ಥ್ಯಾಂಕ್ಸ್ KRS ಪ್ರೊಡಕ್ಷನ್, ಅವರ ಸಹಕಾರದಿಂದ ಇವತ್ತು ರಿಲೀಸ್ ಅಂತ ಬಂದಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗಂಗಾಧರ್ ಸರ್ ಮತ್ತು ಸೀನಣ್ಣ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಇಡೀ ನಮ್ಮ ಕರ್ನಾಟಕದ ಜನತೆ ನಾನು ಕೇಳ್ಕೊತೀನಿ. ಹಾಗೆ ಎಲ್ಲ ಈ ಒಂದು ಸಿನಿಮಾ ತಂದೆ ಮಕ್ಕಳು ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ಯಾಕಂದರೆ ಮಕ್ಕಳು ಈ ಸಿನಿಮಾದಿಂದ ಕೆಲವು ಅಂಶಗಳನ್ನ ಕಲ್ತ್ಕೊಳ್ಳೋದಿದೆ ಮತ್ತು ತಿದ್ಕೊಳ್ಳೋದಿದೆ. ತಂದೆ ಆದವರು ಕೂಡ ಈ ಸಿನಿಮಾದಿಂದ ಒಂದಷ್ಟು ವಿಷಯಗಳನ್ನ ಮನವರಿಕೆ ಮಾಡ್ಕೊಳ್ಳೋದಿದೆ ಮತ್ತು ಒಂದಷ್ಟು ವಿಷಯಗಳನ್ನ ಅಳವಡಿಸ್ಕೊಳ್ಳೋದಿದೆ. ಹಾಗಾಗಿ ಈ ಸಿನಿಮಾ ಬರೀ ತಂದೆಗೋಸ್ಕರ ಅಲ್ಲ, ಮಗನಿಗೋಸ್ಕರ ಅಲ್ಲ, ಇಡೀ ಒಂದು ಫ್ಯಾಮಿಲಿಗೋಸ್ಕರ ಇರುವಂಥ ಒಂದು ಸಿನಿಮಾ. ಕಂಟೆಂಟ್ ಸಿನಿಮಾ, ಇದರಲ್ಲಿ ಯಾವುದೇ ಆ್ಯಕ್ಷನ್ನು ಆ ಥರದ್ದು ಯಾವುದೂ ಇಲ್ಲ. ಕಂಟೆಂಟ್ ಸಿನಿಮಾ, ಎಲ್ರಿಗೂ ಒಂದು ಎಮೋಷನಲಿ ಟಚ್ ಆಗುವಂಥ ಸಿನಿಮಾ. ಹಾಗಾಗಿ ಎಲ್ಲ ಪ್ರತಿ ತಂದೆ ತಾಯಿ ಮಕ್ಕಳು ಕೂಡ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್, ಹಾಗೂ ಇಡೀ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು ವೆರಿ ಮಚ್.